ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ತುಂಬ ದಿವಸನೇ ಆಗಿತ್ತು ಲಾಗ್ ಮಾಡಿ, ಅಂದರೆ ಲಾಗು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ತುಂಬ ದಿವಸ ಆಯಿತು. ಒಂದು 15 ದಿವಸ ತಿಂಗಳಾಗ್ತಾನೆ ಬಂತು. ಅಂದರೆ ನನಗೆ ಇವಾಗ ಲಾಗ್ ಮಾಡೋಕ್ಕೂ ಕೂಡ ಅಷ್ಟೊಂದು ಇದಾಗ್ತಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ರಾತ್ರಿಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹಸು ತಂದಿದ್ವಲ್ಲ, ಹಸು ಸ್ವಲ್ಪ ಪ್ರೆಗ್ನೆಂಟ್ ಇತ್ತು. ಅದು ನೋವು ಕಾಣಿಸ್ಕೊತಾ ಇತ್ತು. ಅದು HF ತಳಿ ಏನೋ ಅಂತ ಇದ್ರು. ಅದು ಸರಿಯಾಗಿ ಗೊತ್ತಿಲ್ಲ, ಅದು ನೋವಾಗ್ತಿದೆಯೋ ಇಲ್ಲ ಹೀಟ್ ಆಗಿದೆಯೋ ಅಂತ. ಅಂದರೆ ಎಲ್ಲರೂ ಹೇಳ್ತಾ ಇದ್ರು ಇನ್ನು 15 ದಿವಸ ಹೋಗ್ಬೇಕದು ಇನ್ನು ಹೆರಿಗೆ ಆಗೋಕ್ಕೆ ಅಂತ. ಆದರೆ ನಮಗೆ ಇದೇ ಫಸ್ಟು ನಾವು ಈ ಥರ ಸೀಮೆ ಹಸುಗಳನ್ನ ಸಾಕಿರೋದಲ್ಲ, ಹಾಗಾಗಿ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿರಲಿಲ್ಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿ, ಡಾಕ್ಟ್ರು ಕೂಡ ಇರಲಿಲ್ಲ, ಅವರು ಕೂಡ ಎಲ್ಲೋ ಮದುವೆಗೆ ಹೋಗಿದ್ರು ಅಂದರು. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಟೆನ್ಷನ್ನೇ ತೊಗೊಂಡ್ಬಿಟ್ವು. ಏನಕ್ಕೆ ಅಂದರೆ ಅದು ಹಸು ಅಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬ್ಲಡ್ ಆ ಥರ ಎಲ್ಲ ಹೋಗ್ತಾಯಿತ್ತು ನಮಗೆ. ಅಂದರೆ ಸಾಯಂಕಾಲದಿಂದ ಅದು ಆ ಥರ ಕಾಣಿಸ್ಕೊತಾ ಇತ್ತು. ಅದ್ರ ಬಗ್ಗೆ ಏನು ಅಷ್ಟೊಂದು ಐಡಿಯಾನೇ ಇಲ್ಲ. ಅಂದರೆ ಇದೇ ಫಸ್ಟ್ ಅಲ್ಲ, ಹಾಗಾಗಿ ಫುಲ್ ತಲೆ ಕೆಡ್ಸ್ಕೊಂಬಿಟ್ಟಿದ್ರು ಮಾವ ಅಂತೂ. ಹಾಗಾಗಿ ಹೀಟ್ ಆಗಿರ್ಬೋದು ಅಂದ್ಬಿಟ್ಟು ರಾಗಿ ಅಂಬ್ಲಿ ಮತ್ತು ಫ್ರಿಜ್ಜಲ್ಲಿರೋದೆಲ್ಲ ಐಸ್ ಅದೆಲ್ಲ ಕುಡಿಸಿದ್ರು ಕೂಡ ಅದು ಅದಾಗ್ತಿರಲಿಲ್ಲ. ಅಂದರೆ ಅದು ಅಷ್ಟು ಹೊಟ್ಟೆ ಕೆಳಗಡೆ ಬಂದಿರಲಿಲ್ಲ. ಹಾಗಾಗಿ ಫುಲ್ಲು ಒಂಥರ ಟೆನ್ಷನಲ್ಲಿ ಇದ್ಬಿಟ್ಟು ಆಮೇಲೆ ಡಾಕ್ಟ್ರಿಗೆ ಈ ಥರ ವಿಡಿಯೋ ಕಾಲ್ ಮಾಡಿ ಮತ್ತು ವಿಡಿಯೋ ಎಲ್ಲ ಮಾಡಿ ಕಳ್ಸೋದಕ್ಕೆ, ಇಲ್ಲ ಅದು ಹೆರಿಗೆ ಆಗುತ್ತೆ ಅಂದರು. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದು ಹೆರಿಗೆಗೆ ತುಂಬ ನೋವು ಪಡ್ತಾನೆ ಇತ್ತು ಹಸು ಅಂತೂ. ಫುಲ್ಲು ಹೊಟ್ಟೆಲೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತಲ್ಲ, ಅದು ಆ ಕಡೆಯಿಂದ ಈ ಕಡೆ ಎದ್ದೇಳೋದು ಸ್ವಲ್ಪ ಗಟ್ಟಿಮುಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿದೆಯಲ್ಲ ಹಸು, ಹಾಗಾಗಿ ಫುಲ್ಲು ಒಂಥರ ಅನ್ನಿಸ್ತಾ ಇತ್ತದು. ಅದು ಬೇರೆ ಅದು ಫಸ್ಟ್ನೇ ಇದೆ ಅಂತೆ, ಹೆರಿಗೆ ಬೇರೆ, ಹಾಗಾಗಿ ಫುಲ್ ಕಷ್ಟ ಆಯಿತು. ಅಂದರೆ ಇದು HF ನಾವು ಚನ್ನಪಟ್ಟಣ ಅಲ್ಲಿಂದ ತಂದಿರೋ ಹಸು. ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ವಲ್ಲ, ಮತ್ತು ಕಾಲು ಮತ್ತು ತಲೆ ಬಂದರೆ ಸಾಕಪ್ಪ ಎಳ್ಕೊಂಬಿಡ್ಬೋದು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದು ಮತ್ತೆ ನೈಟು ಸ್ವಲ್ಪ ಕಾಲು ಕಾಣಿಸ್ಕೊಂತು. ಆಮೇಲೆ ಒಂದು 3-4 ಜನ ಎಲ್ಲ ಇಟ್ಕೊಂಡು ಎಳೆದ್ರು. ಅಷ್ಟರಲ್ಲಿ ನಾನು ಮನೆ ಒಳಗಡೆನೇ ಇದ್ದೆ, ಆವಾಗ ಅಡುಗೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಹೋಗಿ ನೋಡೋಕ್ಕಾಗಲಿಲ್ಲ. ಆಮೇಲೆ ಅದು ಹಸು ಎಲ್ಲ ಕರ್ಕೊಂಬಂದು ಇವಾಗ ಆಯ್ತಪ್ಪ ಅಂತ ಫುಲ್ ಮಾವ ಅದನ್ನೆಲ್ಲ, ಚಿಕ್ಕ ಮರಿ ಇದೆಯಲ್ಲ ಹೆಣ್ಣು ಮರಿ, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಬಾಯಲ್ಲಿ ಕಿವಿಲೆಲ್ಲ. ಅಂದರೆ ಈ ಸತಿ ಹೆಣ್ಣು, ಹೋದ ಸತಿ ನಮಗೆ ಗಂಡು ಇದಾಗಿತ್ತು ಹಸು, ಈ ಸತಿ ಹೆಣ್ಣು ಹಸು ಆಗಿದೆ. ಹಾಗಾಗಿ ಅದನ್ನು ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಅಂದರೆ ಹೆಣ್ಣು ಹಸು ಇದ್ದರೆ ನಾವೇ ಸಾಕ್ಕೊತೀವಿ, ಗಂಡು ಹಸು ಇದ್ದರೆ ಸಾಕೋರ್ಗೆ ಕೊಟ್ಬಿಡ್ತೀವಿ. ಫಸ್ಟ್ ಹಸು ಇದ್ದಿತ್ತಲ್ಲ ಅದನ್ನು ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟು ಇದನ್ನು ನಾವೇ ಇಟ್ಕೊತೀವಲ್ಲ, ಹಾಗಾಗಿ ಅದು ಪೂರ್ತಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತೀವಿ. ಇನ್ನು 2 ವರ್ಷ ಹೋದರೆ ಅದು ಅವ್ರ ಅಮ್ಮನ ಸೈಜೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದೀವಿ. ನೋಡಿ ಮಾವ ಫುಲ್ ಕತ್ಲೆ, ಅದು ಬೇರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಿತ್ತು, ಹಾಗಾಗಿ ಫುಲ್ ಕತ್ಲೆ, ಏನು ಕಾಣಿಸ್ತಾನೆ ಇಲ್ಲ ಹೊರಗಡೆ ಎಲ್ಲ. ಇವಾಗ ಹಾಲು ಕರಿತಾ ಇದ್ದಾರೆ. ಅಂದರೆ ಆ ಹಾಲನ್ನ ಇವಾಗ ಹಸು ಮರಿ ಅಂದರೆ ಕುಡಿಸ್ಬೇಕಲ್ಲ, ಫಸ್ಟು ನಾವೇ ಕುಡಿಸ್ಬೇಕಾಗುತ್ತೆ. ಅದು ಸರಿಯಾಗಿ ಇನ್ನೂ ಇದಾಗಿರಲ್ಲ, ನಿಪ್ಪಲಲ್ಲ ಅದರಲ್ಲಿ ಹಾಕಿ ಕುಡಿಸ್ಬೇಕಾಗುತ್ತೆ. ಈ ಹಸುನು ಕೂಡ ಹೊರಗಡೆನೇ ಕಟ್ಟಿದ್ವು. ಫುಲ್ ಕತ್ಲೆ, ಕರೆಂಟು ಕೂಡ ಇರಲಿಲ್ಲ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗೋಗಿರುತ್ತೆ. ಹಾಗೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ನಾನು ಆಲ್ರೆಡಿ ಎಷ್ಟೋ ಸತಿ ಶೇರ್ ಮಾಡಿದ್ದೀನಿ, ಅಂದರೆ ಕುಕ್ ಮಾಡೋದೆಲ್ಲ. ಹಾಗಾಗಿ ಈ ನಡುವೆ ಜಾಸ್ತಿ ಅದ್ರ ಬಗ್ಗೆ ಏನು ಶೇರ್ ಮಾಡ್ತಾ ಇಲ್ಲ. ಅಂದರೆ ಎಲ್ಲರೂ ಮಾಡೋ ಥರ ಇಡ್ಲಿ ಮಾಡ್ತೀವಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ಕೊಳ್ಳೋದು ಅಂತ. ಹಾಗೆ ಇವಾಗ ಇಡ್ಲಿ ಎಲ್ಲ ಮಾಡಿ, ಹಾಗೆ ಇವಾಗ ಮಗಳು ಬಾಕ್ಸ್ಗೆಲ್ಲ ತುಂಬ್ತಾ ಇದ್ದೀನಿ. ಅವಳು ಕೂಡ ಸ್ನಾನ ಮಾಡ್ಕೊಂಡು ಬಂದಳು. ಹಾಗೆ ಅವಳು ಬಂದು ನೋಡ್ತಾನೆ ಇರ್ತಾಳೆ, ಜಾಸ್ತಿ ಹಾಕಿದ್ರೆ ಇಲ್ಲೇ ತೆಗ್ದೋಗ್ಬಿಡ್ತಾಳೆ. ಅಂದರೆ ಅಲ್ಲಿ ಸ್ಕೂಲಲ್ಲಿ ಅವಳು ತಿನ್ನೋ ತನಕ ಬಿಡೋದಿಲ್ವಂತೆ, ಹಾಗಾಗಿ ಸ್ವಲ್ಪನೇ ಹಾಕು ಅಂತಿರ್ತಾಳೆ. ಅವಳು ಹಾಕಿಸ್ಕೊಂಡು ಆ ಕಡೆ ಹೋಗ್ಬಿಡ್ತಾಳೆ. ಆಮೇಲೆ ನಾನು ಅವಳು ಇಲ್ದಿದ್ದಾಗ ಒಂದು ಎಕ್ಸ್ಟ್ರಾನೇ ಹಾಕ್ಬಿಟ್ಟಿರ್ತೀನಿ. ಅಂದರೆ ಬೆಳಗ್ಗೆ ಹೊತ್ತು ಕೂಡ ಅವಳು ಸರಿಯಾಗಿ ಟಿಫನೇ ಮಾಡಲ್ಲ. ಅಂದರೆ ಈ ಹಾಲು, ಬಿಸ್ಕೆಟು, ಬ್ರೆನ್ನು ಅದೆಲ್ಲ ತಿನ್ಕೊಂಡು ಹೋಗ್ಬಿಡ್ತಾರೆ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಲೇಟಾಗಿ ಅವ್ರಿಗೆ 1 ಗಂಟೆ ಅಷ್ಟರಲ್ಲಿ ಕೊಡ್ತಾರೆ. ಅಷ್ಟರಲ್ಲಿ ಹೊಟ್ಟೆ ಹಸಿತಾ ಇರುತ್ತೆ, ಆದರೂ ಕೂಡ ತಿನ್ನಲ್ಲ ಕರೆಕ್ಟಾಗಿ. ಹಾಗೆ ಅವಳಿಗೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಅವಳನ್ನು ಕೂಡ ಕಳಿಸ್ಬಂದು ಇವಾಗ ಮತ್ತೆ ಹಸುನೆಲ್ಲ ಇವಾಗ ಮಾವ ತೊಳೆಯೋಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಇದು ಮಾಡಿದರು. ತೊಳೆದು ಆಗಲೇ ಬಿಸಿಲಲ್ಲಿ ಒಣಗಿಸಿದ್ರು, ಅಂದರೆ ಸ್ವಲ್ಪ ಮೈಯೆಲ್ಲ ಇದಾಗಲಿ ಅಂತ. ಹಾಗೆ ಇವಾಗ ಅಂದರೆ ಸ್ವಲ್ಪ ಹೊತ್ತು ಇಲ್ಲಿ ಬೆಳಗ್ಗೆ ಹೊತ್ತು ಇಲ್ಲಿ ಕಟ್ಟಿರ್ತೀವಿ, ಮತ್ತು ಹಿಂದೆ ನಮ್ಮ ಸೈಟ್ ಇದೆ ಅದರಲ್ಲಿ ಹೋಗಿ ಕಟ್ತೀವಿ ಡೇ ಪೂರ್ತಿ. ಇಲ್ಲಿ ಬೆಳಗ್ಗೆ ಹೊತ್ತು ಹಾಲು ಕರೆದು ಇಲ್ಲೇ ಕಟ್ಟಿರ್ತೀವಲ್ಲ, ಹಾಗಾಗಿ ಇವಾಗ ಮತ್ತೆ ತೊಗೊಂಡೋಗಿ ಅಲ್ಲಿ ಕಟ್ತಾ ಇದ್ದಾರೆ. ನೋಡಿ ಇದು ಅಂದರೆ ಹಿಂದೆ ನಾನು ಹಿಂದಿನ ಲಾಗಲ್ಲೆಲ್ಲ ಆ ಹಸುನ ತೋರಿಸಿದೆ, ಈ 2 ಹಸುನ ತೋರಿಸಿಲ್ಲ ಅನಿಸುತ್ತೆ. ಅಂದರೆ ಈ ಕಡೆ ಇರೋ ಚೆನ್ನಾಗಿದೆ, ಮತ್ತು ಎಷ್ಟು ಬೇಕೋ ಅಷ್ಟೇ ತಿನ್ನುತ್ತೆ. ಹಾಗೆ ನೀರು ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಬುಡ್ಡಕ್ಕೆ, ಅಂದರೆ ಚಿಕ್ಕದಾಗಿ ಕುಳ್ಳಕ್ಕೆ. ಹಾಗೆ ಇವಾಗ ಅಲ್ಲಿ ಕಟ್ಟೋಕ್ಕೆ ಇವಾಗ ಮಾವ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಫಸ್ಟು ಒಂದು ಶೀಟ್ ಥರ ಹಾಕಿ ಶೆಡ್ ಥರ ಮಾಡಬೇಕು. ಅಂದರೆ ಬಿಸಿಲು ಬರುತ್ತೆ ಸ್ವಲ್ಪ, ಅಂದರೆ ಇವ್ರಿಗೆ ಜಾಸ್ತಿ ಬಿಸಿಲು ಆ ಥರ ಯಾವುದು
ಜಾಸ್ತಿ ಆಗಬಾರ್ದು. ಹಾಗಾಗಿ ಇದು ನನಗೆ ಅಂದರೆ ಸ್ವಲ್ಪ ನೆರಳಲ್ಲೇ ಇರಬೇಕು ಅಂತ ಅಲ್ಲಿ ಕಟ್ತಾ ಇದ್ದಾರೆ. ಒಂಥರ ನಾಟಿ ಹಸುನ ಸಾಕ್ಬೋದು, ಈ ಥರ ಹಸುನ ಸಾಕೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಇವಾಗ ಅಲ್ಲಿ ಕಟ್ತಾ ಇದ್ದಾರೆ. ಅಂದರೆ ಮನುಷ್ಯರು ಕೂಡ ಒಂದೊಂದು ಸತಿ ಮನುಷ್ಯರ ಕಣ್ಣಲ್ಲಿ ಕಲೆ ಸಿಡ್ದೋಗುತ್ತೆ ಅಂತಾರೆ. ಹಾಗಾಗಿ ಹಸು ಸ್ವಲ್ಪ ಮನೆಯಲ್ಲೇ ಇರಲಿ ಅಂದ್ಬಿಟ್ಟು ಅಲ್ಲಿ ಕಟ್ತಾ ಇದ್ದೀವಿ. ಮುಂಚೆ ಎಲ್ಲ ಇಲ್ಲೇ ಕಟ್ತಾ ಇದ್ವಿ, ಹುಣಸೆಹಣ್ಣು ಮರದ ಕೆಳಗಡೆ. ಮತ್ತು ಹುಣಸೆಹಣ್ಣು ಮರದ ಕೆಳಗಡೆನೂ ಕೂಡ ಜಾಸ್ತಿ ಕಟ್ಟಬೇಡಿ ಅಂತ ಅಂದರು. ಹಾಗಾಗಿ ತೊಗೊಂಡೋಗಿ ಅಲ್ಲಿ ಕಟ್ತಾ ಇದ್ದಾರೆ. ಹಾಗೆ ಇವಾಗ ಅಂದರೆ ಬೂಸ, ಹಿಂಡಿ ಅದನ್ನೆಲ್ಲ ಇಡಲೇಬೇಕಾಗುತ್ತೆ. ಅದನ್ನೆಲ್ಲ ನೀರು ಕುಡಿಸಿ ಇವಾಗ ಹೋಗಿ ಕಟ್ಟಿಬಿಟ್ಟು ಬರ್ತಾ ಇದ್ದಾರೆ. ಅಂದರೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ಕಟ್ಟಿ ಮತ್ತೆ ಅಲ್ಲೇ ಹುಲ್ಲು ಹಾಕ್ಬೋದು. ಅಂದರೆ ಅವಾಗಲೇ ಹೋಗಿ ನೋಡ್ಕೊಂಬರ್ಬೋದು, ಮನೆ ಹಿಂದೆನೇ ಅಲ್ಲ. ಹಾಗಾಗಿ ಅಂದರೆ ಅಲ್ಲೇ ಇರ್ತಾರೆ ಆಲ್ಮೋಸ್ಟು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇವಾಗ ಹುಲ್ಲೆಲ್ಲ ಹಾಕಿ ಅಂದರೆ ನಾವು ಕೂಡ ಹಿಂದೆ ಹೋದ್ವು. ಲಸ್ಸುಗೆ ಹಸು ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಹಾಗಾಗಿ ಅವನು ಯಾವುದೇ ಫೋನಲ್ಲಿ ನೋಡಿದ್ರು ಕೂಡ ಎಚ್ ಎಫ್ ಅಂದರೆ ಹಸುಗಳ ನೇಮ್ ನನಗೆ ಗೊತ್ತಿರಲ್ಲ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಎಚ್ ಎಫು, ಹಾಲು ಬ್ಲಾಕು ಏನೇನೋ ಹೇಳ್ತಾ ಇರ್ತಾನೆ. ಈ ಹಸು ತರಬೇಕು, ಇದನ್ನು ತರಬೇಕು ಅಂತ. ಅವನೊಂಥರ ಜಾಸ್ತಿ ಪ್ರಾಣಿಗಳ ಪ್ರಿಯ ಅನ್ಬೋದು. ಹಾಗೆ ಇವಾಗ ಹುಲ್ಲನ್ನೆಲ್ಲ ಹಾಕ್ತಾಯಿದ್ದಾರೆ ಮಾವ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ವು. ಅಂದರೆ ಇಲ್ಲಿ ಒಂಥರ ಇದ್ರ ಥರ ಹಾಕ್ಬಿಟ್ರೆ ಅಷ್ಟೊಂದು ಬಿಸಿಲು ಬರಲ್ಲ. ಹಾಗಾಗಿ ಇವಾಗ ಅದನ್ನೆಲ್ಲ ತಂದಿದ್ದೀವಿ, ಅದನ್ನೆಲ್ಲ ಹಾಕ್ಬೇಕಷ್ಟೆ. ಹಾಗೆ ನೋಡಿ ಇವಾಗ ಹುಲ್ಲೆಲ್ಲ ತೆಗ್ದು ಹಾಕ್ತಾಯಿದ್ದಾರೆ. ಅಂದರೆ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹುಲ್ಲು ಜಾಸ್ತಿನೇ ಇರಬೇಕಾಗುತ್ತೆ. ಅಂದರೆ ಎಲ್ಲೂ ಮಳೆ ಬೀಳಲ್ವಲ್ಲ, ಅಷ್ಟೊಂದು ಹುಲ್ಲು ಸಿಗಲ್ಲ. ಹಾಗಾಗಿ ನಾವು ಒಂದು 10,000ಕ್ಕೆ ಹುಲ್ಲು ತೊಗೊಂಡಿದ್ವು. ನಮ್ಮ ಹುಲ್ಲು ಮತ್ತು ಅಂದರೆ ನಮ್ಮ ರಾಗಿ ಹೊಲದಲ್ಲಿ ಇದ್ದ ಹುಲ್ಲು ಮತ್ತು 10,000 ತೊಗೊಂಡಿದ್ದು ಇಷ್ಟಾಗಿದೆ. ಅಂದರೆ ಈ ಒಂದು ವರ್ಷ ಬರುತ್ತಷ್ಟೇ. ಈ ಟೈಮಲ್ಲಿ ಸ್ವಲ್ಪ ಬಿಸಿಲುಗಾಲದಲ್ಲಿ ಇದಿರಲ್ಲ, ಆದರೂ ಕೂಡ ತೋಟದಲ್ಲಿ ಚೆಲ್ಕೋಬೋದು ಜೋಳ ಇದೆಲ್ಲ. ಹಾಗಾಗಿ ಚೆಲ್ಲೋ ತನಕನಾದರೂ ಇದು ಒಣ ಹಸುಗಳು ಅಂದರೆ ಒಣ ಹುಲ್ಲುಗಳನ್ನ ಹಾಕ್ಲೇಬೇಕಾಗುತ್ತೆ. ಹಾಗಾಗಿ ಇವಾಗ ತೆಗ್ದು ಅಂದರೆ ಸ್ವಲ್ಪ ಹುರುಳಿ ಒಟ್ಟು ಮತ್ತು ಅದನ್ನೆಲ್ಲ ತೊಗೊಂಡಿದ್ವು, ಸೊಪ್ಪೆ ಅದೆಲ್ಲ. ಅದೇ 10,000 ಆಗಿತ್ತು. ಈ ನಡುವೆ ರೈತರಿಗೆ ಏನಂದರೆ ಎಷ್ಟೇ ಇದು ಮಾಡಿದ್ರು ಕೂಡ ಹುಲ್ಲಲ್ಲಿ ಸಿಗುತ್ತೆ, ರಾಗಿ ಸಿಗಲಿಲ್ಲ ಅಂದರೂ ಕೂಡ. ನೋಡಿ ಇಷ್ಟು ಹುಲ್ಲಿಗೆ 10,000 ಅಂದರೆ ನಮ್ಮ ಹುಲ್ಲು ಕೂಡ ಇದರಲ್ಲಿದೆ. ನಮ್ಮ ಹುಲ್ಲು ಒಂದು ಅರ್ಧ 2 ಲೋಡ್ ಅಷ್ಟಿದೆ, ಅವ್ರದ್ದೊಂದು 1 ಲೋಡು ಆ ಥರ. ಅಂದರೆ ರಾಗಿ ಒಟ್ಟು ಹುರುಳಿ ಒಟ್ಟು ಮತ್ತು ಈ ಥರ ಸಪ್ಪೆ ಕಡ್ಡಿ ಅದೆಲ್ಲ ತೊಗೊಂಡಿದ್ದು. ನೋಡಿ ಇವಾಗೆಲ್ಲ ಹಾಕ್ಬಿಟ್ಟು ಮನೆ ಹತ್ರ ಬಂದವು. ಹಾಗೆ ಬಂದ ತಕ್ಷಣ ಮಾವ ಅತ್ತೆಯವ್ರಿಗೂ ಕೂಡ ಇವಾಗ ತಿಂಡಿನ ಹಾಕ್ಕೊಟ್ಟೆ. ಅದ್ರ ಜೊತೆಗೆ ನಾನು ಸ್ವಲ್ಪ ತರಕಾರಿ ಸಾಗು ಮಾಡ್ಕೊಂಡಿದ್ದೆ. ಅಂದರೂ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದವ್ರು ಹೋಗಿ ನೋಡಿ. ಹಾಗೆ ಇಡ್ಲಿ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ತಿಂಡಿನ ತಿಂತಾಯಿದ್ದೀವಿ. ಅಂದರೆ ಇಡ್ಲಿ ಸ್ವಲ್ಪ ಆವಾಗಿನ ಕಾಲದಲ್ಲಿ ಪಾತ್ರೆ ಬರ್ತಿತ್ತಲ್ಲ, ಇಡ್ಲಿ ಪಾತ್ರೆ ಆ ಶೇಪಲ್ಲಿದೆ. ಹಾಗೆ ಇಡ್ಲಿ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡು ಇವಾಗ ತಿಂಡಿನ ಮುಗಿಸ್ಕೊಂಡು. ಹಾಗೆ ಕರ್ಬೂಜ ತಂದಿದ್ವು, ಅವತ್ತೇ ತಂದಿದ್ವು ಕರ್ಬೂಜ. 2-3 ದಿವಸ ಆಯಿತು. ಸ್ವಲ್ಪ ಹಣ್ಣಾಗಿರಲಿಲ್ಲ. ಹಣ್ಣಾಗಿರೋ ಕರ್ಬೂಜನೆಲ್ಲ ಇವಾಗ ತೆಗ್ದು ಅದು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಕರ್ಬೂಜ ಸ್ವಲ್ಪ ಇನ್ನೂ 2-3 ಹಣ್ಣಾಗಿರಲಿಲ್ಲ, ಹಾಗಾಗಿ ಅದನ್ನು ಹಾಗೆ ಸಪ್ರೇಟ್ ಇಟ್ಬಿಟ್ಟೆ. ಇವಾಗ ಕರ್ಬೂಜನ ತೆಗೆದು ಅದ್ರ ಬೀಜನ ಸಪ್ರೇಟ್ ಮಾಡ್ಕೊಂಡು ಇವಾಗ ಕರ್ಬೂಜ ಹಣ್ಣ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೆ. ಅಷ್ಟರಲ್ಲಿ ಮಾವ ಒಂದು ಎಳ್ನೀರನ್ನ ತಕ್ಕೊಟ್ರು. ಅದನ್ನು ಕೂಡ ಇವಾಗ ಎಳ್ನೀರನ್ನ ಕುಡಿದು ಹಾಗೆ ಕರ್ಬೂಜ ಜ್ಯೂಸ್ನು ಕುಡಿದೆ. ತುಂಬ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ಕೆಲವೊಬ್ಬರು ಹಾಲು ಸಕ್ಕರೆ ಎಲ್ಲ ಹಾಕ್ಕೊತಾರೆ. ನಾನು ನೀರನ್ನೇ ಸಕ್ಕರೆ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ನೋಡಿ ಇವಾಗ ರೆಡಿ ಆಯಿತು. ಹಾಗೆ ಅದನ್ನು ಕೂಡ ಕುಡಿದು ಹಂಗೆ ಅಂಗಡಿ ಹತ್ರ ಹೋದ್ವು. ಅಂದರೆ ಚಿಕನ್ ಅಂಗಡಿ ಹತ್ರ ನಮ್ಮನೆಯವರು ಬೆಳಗ್ಗಿಂದ ಚಿಕನ್ ಕಟ್ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ಚೆನ್ನಾಗೇ ವ್ಯಾಪಾರ ಆಯಿತು. ಅಂದರೆ ಸ್ವಲ್ಪ ಜನ ಜಾಸ್ತಿನೇ ತೊಗೊಂಡ್ರು. ಈ ಶಿವರಾತ್ರಿ ನಡುವೆ ಆದಮೇಲೆ, ಅಂದರೆ ಶಿವರಾತ್ರಿ ಮುಂಚೆ ಯಾರೂ ತಿಂದಿರಲ್ವಲ್ಲ, ಹಾಗಾಗಿ ಶಿವರಾತ್ರಿ ಆದಮೇಲೆ ಎಲ್ಲರೂ ಕೂಡ ಚಿಕನ್ ಕಟ್ ಮಾಡ್ಸೋಕ್ಕೆ ಬಂದಿದ್ದರು. ಹಾಗಾಗಿ ಎಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಆಲ್ರೆಡಿ ನೈಟ್ ಟೈಮ್ ಆಗಿಬಿಟ್ಟಿತ್ತು. ಅಂದರೆ ಕಾಳಿ ಮಾಸ ಅಂತ ಮಾಡ್ತಾರೆ ಹಳ್ಳಿ ಕಡೆ. ಒಂದು ಯಾವುದೇ ಒಂದು ಹಬ್ಬ ಆದರೂ ಕೂಡ ಅದ್ರ ಹಿಂದಿನ ದಿವಸ ಇಲ್ಲ ಮಾರನೇ ದಿವಸ ಕಾಳಿ ಮಾಸ ಅಂತ ಮಾಡ್ತಾರೆ. ಅಂದರೆ ಈ ಚಿಕನ್ ತಿನ್ನೋದು ಫಸ್ಟ್ನೇ ಡೇ ಸ್ವೀಟ್ ಮಾಡಿದ್ರೆ ಸೆಕೆಂಡ್ ಡೇ ಅದಲ್ಲ, ನೆಕ್ಸ್ಟ್ ಡೇ ಈ ಥರ ಚಿಕನ್ನು ಮಟನು ಆ ಥರ ಮಾಡ್ತಾರೆ. ಹಳ್ಳಿ ಕಡೆ ಆ ಥರ ಜಾಸ್ತಿ ಮಾಡ್ತಾರೆ. ಶಿವರಾತ್ರಿ ಆದರೂ ಕೂಡ ಅಷ್ಟೇ, ಯುಗಾದಿ ಆದರೂ ಕೂಡ ಅಷ್ಟೇ. ಹಾಗಾಗಿ ಹಿಂದಿನ ದಿವಸ ಎಲ್ಲ ಈ ಥರ ಕಟ್ ಮಾಡಿಸ್ಕೊಳ್ತಾ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ಬೆಳಗ್ಗಿಂದ ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಹಾಗಾಗಿ ನಮ್ಮ ಮಾವ ಬಂದು ಅವರು ಕೂಡ ಕಟ್ ಮಾಡಿಸ್ಕೊತಾ ಇದ್ದರು. ಅಂದರೆ ಹಿಂದಿನ ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಅವರು ಬಂದು ಇವಾಗ ಕಟ್ ಮಾಡಿಸ್ಕೊತಾ ಇದ್ದರು. ಎಲ್ಲರೂ ಕೂಡ ಇವಾಗ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾಯಿದ್ರು. ಹಾಗೆ ಅವ್ರ ಮಾತೆಲ್ಲ ಕೇಳಿಸ್ಕೊತಾ ಕೂತ್ಕೊಂಡಿದ್ವು ನಾವು ಕೂಡ. ಅದೇ ಟೈಮ್ಗೆ ಕರೆಂಟವರು ಕೂಡ ಕರೆಕ್ಟಾಗಿ ತೆಗಿತಾರೆ. ನೈಟ್ ಆದರೆ ಸಾಕು. ಹಾಗೆ ಲೈಟ್ ಅಂದರೆ ಚಾರ್ಜ್ ಆಗಿರೋ ಬಲ್ಪ್ ಇರುತ್ತಲ್ಲ, ಅದರಲ್ಲೇ ಲೈಟೆಲ್ಲ ಇತ್ತಲ್ಲ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಹೊರಗಡೆ ಬಂದರೆ ಫುಲ್ ಕತ್ಲೆ ಅಂದರೆ ಕತ್ಲೆ, ಅಷ್ಟೊಂದು ಕತ್ಲೆ ಆಗಿತ್ತು ಹೊರಗಡೆ ಅಂತೂ. ಹಾಗೆ ನೋಡಿ ಎಲ್ಲರೂ ಕೂಡ ಕೂತ್ಕೊಂಡು ಫುಲ್ ನಗಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ, ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಸು ಕೂಡ ಹೊರಗಡೆ ಆಟ ಆಡ್ತಾ ಇದ್ದ. ಹಾಗೆ ಇವತ್ತಿನ ವಿಡಿಯೋ ನೋಡಿ ಈ ಥರ ಇತ್ತು. ನಮ್ಮ ಹಿತ್ತಲಲ್ಲೇ ಬೆಳೆದಿರೋಂಥ ಬೆಳ್ಳಿ ಕನಕಾಂಬರ ಹೂವು ಇದು.
ಇಷ್ಟು ಅಂದರೆ ಒಂದು ಮಾರು ತನಕ ಬೀಳುತ್ತೆ ಹೂವು ತುಂಬ ಚೆನ್ನಾಗಿ. ಇವಾಗ ಅಂದರೆ ನೀರು ಹಾಕ್ತಾ ಇರ್ತೀವಲ್ಲ, ಹಾಗಾಗಿ ಇಷ್ಟಿಷ್ಟು ಹೂವನ್ನ ಬೀಳುತ್ತೆ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.